ಅಂಬಿಕಾ, ನಿನ್ನ ಶಕ್ತಿ ನನ್ನ ಶಕ್ತಿ ಮುಂದೆ ಮಂಡಿ ಉರಿ ಸೋಲೋ ಸಮಯ. ಈಗ ನೀನು ನನ್ನ ಗುಲಾಮಳು, ನನ್ನ ಕೈಗೊಂಬೆ. ನಿನ್ನ ಸೂತ್ರ ನನ್ನ ಕೈಯಲ್ಲಿದೆ. ಈಗ ಈ ಆಟಕ್ಕೆ ಇನ್ನೂ ಮಜಾ ಬರುತ್ತೆ. ಮಾಯಾ ಅದು ಹೇಗೆ ಮಾಳ್ವಿಕಾ ಬಗ್ಗೆ ಹಾಗೆ ಡೈರೆಕ್ಟಾಗಿ ಪ್ರಶ್ನೆ ಮಾಡಿದ್ಲು? ಮಾಳ್ವಿಕಾ ಮೇಲೆ ಅವಳಿಗೆ ಯಾಕೆ ಅನುಮಾನ ಬಂತು? ಅಂದರೆ ಮಾಳ್ವಿಕನ್ ಅಸಲಿ ಸತ್ಯದ ಬಗ್ಗೆ ಮಾಯಂಗೆ ಗೊತ್ತಾಗ್ಬಿಡ್ತಾ? ಹೇಗೆ ಗೊತ್ತಾಯ್ತು? ಇದ್ಯಾವ ಶಕ್ತಿ? ನಾನು ಯಾಕೆ ನಿಶಕ್ತಳಾಗ್ತಿದ್ದೀನಿ? ಏನಾಗ್ತಿದೆ ನನಗೆ? ನನಗೆ ಯಾಕೆ ಹೀಗಾಗ್ತಿದೆ? ಅಂಬಿಕಾ, ನನ್ನ ಆಜ್ಞೆ ಕೇಳಿಸ್ತಾ ಇದ್ಯಾ? ದುರ್ಗಾ, ದುರ್ಗಾ ಏನಾಯ್ತು? ದುರ್ಗಾ, ಇಷ್ಟು ದಿವಸ ಅಂಬಿಕನ್ನ ನಿನ್ನ ದೇವತೆ ಅಂತ ನಂಬಿದ್ದೆ ಅಲ್ವಾ? ಇನ್ನು ಮುಂದೆ ಅದೇ ದೇವತೆನ ನೋಡಿದಾಗ ನೀನು ಹೆದರಿ ನಿನ್ನ ಜೀವನ ಕೈಯಲ್ಲಿ ಹಿಡಿದು ಓಡಬೇಕು. ಹಾಗೆ ಮಾಡ್ತೀನಿ. ಇನ್ನು ಮುಂದೆ ಅಂಬಿಕಾ ನಿನ್ನ ರಕ್ಷಕಿ ಅಲ್ಲ, ಭಕ್ಷಕಿ ಅಂತ ನೀನೇ ಅಂದ್ಕೊಳ್ಳೋ ಹಾಗೆ ಮಾಡ್ತೀನಿ. ಇಷ್ಟಕ್ಕೆ ನಿಲ್ಲೋದಿಲ್ಲ ದುರ್ಗಾ. ಕಳೆದ ವರ್ಷದಿಂದ ಯಾವ ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವೋ ಆ ಕೆಲಸನ ಈಗ ನಾನು ನಿನ್ನಿಂದ ಮಾಡಿಸ್ತೀನಿ. ಎಸ್, ಅದು ನಿನ್ನಿಂದಲೇ ಆಗಬೇಕು. ಅಂಬಿಕನ ಶ್ರಾದ್ದ. ಅವಳ ಸ್ವಂತ ತಂಗಿ ದುರ್ಗಾ ಮತ್ತೆ ಅವಳ ಪ್ರೀತಿಯ ಗಂಡ ಶರತ್ ಇಬ್ರು ಸೇರಿ ಈ ಶ್ರಾದ್ದನ ಮಾಡೋ ಹಾಗೆ ಮಾಡ್ತೀನಿ. ಅಂಬಿಕಾ, ಈ ಶ್ರಾದ್ದದಿಂದ ನಿನ್ನ ಅಸ್ತಿತ್ವನೇ ಅಳಿಸ್ ಹಾಕ್ತೀನಿ. ಆಮೇಲೆ ಈ ಮಾಳ್ವಿಕಾ ಏನೇ ಮಾಡಿದ್ರು ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ, ಯಾರಿಂದನೂ ಸಾಧ್ಯ ಆಗೋದಿಲ್ಲ. ದುರ್ಗಾ, ದುರ್ಗಾ ಯಾಕೆ ಕಿರ್ಚ್ಕೊಂಡೆ? ಕಣ್ಬಿಡು ದುರ್ಗಾ. ದುರ್ಗಾ, ತಗೋ ನೀರು ಕುಡಿ. ಎಷ್ಟೊಂದು ಬೆವ್ತ್ಕೊಂಡ್ಬಿಟ್ಟಿದ್ಯಾ? ಯಾಕಷ್ಟು ಭಯ ಪಟ್ಕೊಂಡೆ? ಏನಾಯ್ತು? ಅದು ಅದು ಅಲ್ಲಿ ಎಲ್ಲಿ? ಏನು? ಏನಿಲ್ಲ ಬೋಸು, ಅದು ನಂಗೇನೋ ಕೆಟ್ಟ ಕನ್ಸ್ಬಿತ್ತು. ತುಂಬಾ ಭಯಂಕರವಾಗಿತ್ತು, ಅದಕ್ಕೆ ಕಿರ್ಚ್ಕೊಂಡೆ. ಏನ ಕೆಟ್ಟ ಕನ್ಸ? ಹಾ, ಕೆಟ್ಟ ಕನ್ಸೆ. ಬರೀ ಕೆನ್ಸಿಗೆ ನೀನು ಇಷ್ಟೊಂದು ಹೆದರ್ಕೋತೀಯ? ನನಗೇನೋ ಡೌಟು. ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಅಲ್ಲ, ಮಾತು ಮಾತ್ರ ಭೂತ ಪಿಶಾಚಿಗಳನ್ನ ಹೆದರ್ಸೋ ರೇಂಜಿಗೆ ಆಡ್ತೀಯಾ? ಕನ್ಸಿಗೆ ಹೆದರ್ಕೋತೀಯ? ಅದು ಅಷ್ಟು ಜೋರಾಗಿ ಬೇರೆ ಕಿರ್ಚ್ಕೊಂಡೆ. ಹಿತಾನೇ ಭಯ ಪಡಲ್ಲ. ಬಾಸು, ನನಗೆ ಭಯ ಆಯಿತು. ಏನಿವಾಗ ನಿಮ್ಗೇನಾದ್ರೂ ಸಮಸ್ಯೆನಾ? ಏನಿಲ್ಲ, ಸರಿ ಮಲ್ಕೋ.
ಮತ್ತೇನಾದರೂ ಕೆಟ್ಟ ಕನ್ಸು ಬಿದ್ದರೆ ನಾನು ಎಪ್ಸು. ಅದು ಕನ್ಸಲ್ಲ ಅಂತ ನಂಗೆ ಗೊತ್ತು ಬಾಸು. ಅಂಬಿಕವರು ನನ್ನ ಪಕ್ಕದಲ್ಲೇ ನಿಂತಿದ್ರು. ನಾನು ಯಾವತ್ತೂ ಅವ್ರನ್ನ ಈ ರೂಪದಲ್ಲಿ ನೋಡೇ ಇಲ್ಲ. ತುಂಬ ವಿಕಾರವಾಗಿ ಕಾಣಿಸ್ತಿದ್ರು. ಒಂದೇ ಸಲ ನನ್ನ ಎದೆ ಜಲ್ಲಂದೋಯ್ತು. ಆ ಕಣ್ಗಳು ಯಾಕೆ ಅಷ್ಟೊಂದು ಕೆಂಪಾಗಿದ್ವು? ಅವ್ರ ಮುಖದಲ್ಲಿ ಅಷ್ಟೊಂದು ಕ್ರೌರ್ಯ ನಾನು ಯಾವತ್ತೂ ನೋಡೇ ಇಲ್ಲ. ಅಂಬಿಕವ್ರಿಗೆ ಏನಾಗಿದೆ? ಅದನ್ನು ನೋಡಿದ್ರೆ ಅವ್ರು ನನ್ನ ಹೆದರಿಸೋ ಹಾಗಿರಲಿಲ್ಲ. ನನಗೇನೋ ಅಪಾಯ ಮಾಡೋ ಹಾಗಿತ್ತು. ಚೇಚೆ, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನಮ್ಮಮ್ಮ ನಮ್ಮ ಅಕ್ಕನ ಪ್ರೀತಿ ಕಳ್ಕೊಂಡ್ಮೇಲೆ ನನಗೆ ಅವರಿಂದನೇ ಅಂತ ಪ್ರೀತಿ ಸಿಕ್ಕಿದ್ದು. ಅಂಬಿಕಾ ಅವರು ನನಗೆ ಯಾಕೆ ತೊಂದರೆ ಮಾಡ್ತಾರೆ? ಇಲ್ಲ ಇಲ್ಲ, ಏನೋ ಆಗಿರಬೇಕು. ಏನಾಯ್ತು ನನಗೆ? ಅಲ್ಲ, ನಾನು ಯಾಕೆ ಆ ರೂಮ್ ಹತ್ರ ಹೋದೆ? ನಾನು ದುರ್ಗನ ಹೆದರಿಸಿದ್ನ? ಇಲ್ಲ ಇಲ್ಲ, ಇದು ನಾನಲ್ಲ. ನನ್ನಿಂದ ಯಾಕೆ ಇಂಥ ಕೆಲಸ ಆಗೋಯ್ತು? ದುರ್ಗನ ಕಣ್ಣಲ್ಲಿ ಸಾವೇ ನೋಡ್ದ ಹಾಗೆ ಭಯ ಇತ್ತು. ನಾನು ಅವಳಿಗೆ ಅಷ್ಟೊಂದು ಭಯ ಪಡಿಸಿದ್ನ? ನಾನು ಯಾಕೆ ಹಾಗೆ ಮಾಡಿದೆ? ಏನಾಯ್ತು ನನಗೆ? ಆ ಕೆಂಪು ಬೆಳಕು ಎಲ್ಲಿಂದ ಬಂತು? ನಾನು ದುರ್ಗನ ಕಾಪಾಡಬೇಕೇ ಹೊರತು ಅವಳ ಪ್ರಾಣಕ್ಕೆ ಸಂಸ್ಕಾರ ತರಬಾರ್ದು. ನನಗೆ ಗೊತ್ತಿಲ್ಲದೆ ನಾನು ಮಾಡೋ ಕೆಲಸದಿಂದ ನನ್ನ ಮನೆಯವ್ರಿಗೆ ತೊಂದರೆ ಆಗಬಾರ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇರೋದು ಅಪ್ಪನ ಹತ್ರ ಮಾತ್ರ. ನಾನು ಅಪ್ಪನ ಹತ್ರ ಕೇಳಬೇಕು.